ಪ್ರಾರ್ಥನೆ. ಓಂ ವಾಸಿಷ್ಠಮೈತ್ರಾವರಣ ಕೌಂಡಿನ್ಯತ್ರಯಾರ್ಹೇರ ಪ್ರವರಾನ್ವಿತ ವಸಿಷ್ಠಗೋತ್ರೋದ್ಭವಸ್ಯ ಯಯಾತಿ ಶರ್ಮಣಃ ಪ್ರಭೋತ್ರಾಯ ವಾಸಿಷ್ಠಮೈತ್ರಾವರಣ ಕೌಂಡಿನ್ಯತ್ರಯಾರ್ಹೇರ ಪ್ರವರಾನ್ವಿತ ವಸಿಷ್ಠಗೋತ್ರೋದ್ಭವಸ್ಯ ಸುರಸೇನ ಭೂಪತೆ ಪೌತ್ರಾಯ ವಾಸಿಷ್ಠಮೈತ್ರಾವರಣ ಕೌಂಡಿನ್ಯತ್ರಯಾರ್ಹೇರ ಪ್ರವರಾನ್ವಿತ ವಸಿಷ್ಠಗೋತ್ರೋದ್ಭವಸ್ಯ ವಸುದೇವ ಭೂಪತೆ ಪುತ್ರಾಯ ವಾಸಿಷ್ಠಮೈತ್ರಾವರಣ ಕೌಂಡಿನ್ಯತ್ರಯಾರ್ಹೇರ ಪ್ರವರಾನ್ವಿತ ವಸಿಷ್ಠಗೋತ್ರೋದ್ಭವಸ್ಯ ಸರ್ವಲೋಕ ಪರಿಪಾಲಕಾಯ ಸಚ್ಚಿದಾನಂದ ಸ್ವರೂಪಾಯ ಸರ್ವಲೋಕ ಸಂರಕ್ಷಕಾಯ ಶ್ರೀ ಶ್ರೀನಿವಾಸ ಶರ್ಮಣೇ ವರಾಯ ಲಕ್ಷ್ಮೀರಮಣ ವರದ ಗೋವಿಂದ ಆತ್ರೇಯಾರ್ಚನಾವಾಸ್ಯಸ್ತಯಾರ್ದೇಯ ಪ್ರವರಾನ್ವಿತ ಆತ್ರೇಯ ಸಗೋತ್ರೋದ್ಭವಾಯ ಸುವೇರ ಭೂಪತೆ ಪ್ರಭೋತ್ರೀ ಆತ್ರೇಯಾರ್ಚನಸ್ಯ ವಾಸ್ಯತ್ರಯಾರ್ಹೇಯ ಪ್ರವರಾನ್ವಿತ ಆತ್ರೇಯ ಸಗೋತ್ರೋದ್ಭವಸ್ಯ ಸುಧರ್ಮ ಭೂಪತೆ ಪೌತ್ರೀ ಆತ್ರೇಯಾರ್ಚನಸ್ಯ ವಾಸ್ಯತ್ರಯಾರ್ಹೇಯ ಪ್ರವರಾನ್ವಿತ ಆತ್ರೇಯ ಸಗೋತ್ರೋದ್ಭವಸ್ಯ ಆಕಾಶ ಭೂಪತೆ ಪುತ್ರೀಂ ಆತ್ರೇಯಾರ್ಚನಸ್ಯ ವಾಸ್ಯತ್ರಯಾರ್ಹೇಯ ಪ್ರವರಾನ್ವಿತ ಆತ್ರೇಯ ಸಗೋತ್ರೋದ್ಭವಾಯ ಸರ್ವಲೋಕ ಜನನೀಂ ಚಿಚ್ಚಕ್ಯಸ್ವರೂಪಿಣೀಂ ಪದ್ಮಾವತಿ ನಾಮ್ನೀಂ ಇಮಾಂ ಕನ್ಯಾಂ ಪ್ರತಿಪಾದಯಿಷ್ಯಾಮಃ ಪದ್ಮಾವತಿ ಲಕ್ಷ್ಮೀರಮಣವರ ಗೋವಿಂದ ಪ್ರಸಕ್ಮಂತಾಧಿಕಸಾನಸ್ಯ ರಕ್ಷಣಿ ವರೇಭಿರ್ವರಾಗೋ ಅಭಿಷಪ್ರಸೀದತ ಅಸ್ಮಾಕಮಿಂದ್ರ ಉಭಯಂ ಜೋಷಧಿ ಯತ್ಸೌಮ್ಯಸ್ಯಾಂದಸೋಪಬೋಧತೆ ಅನುಕ್ಷರ ರುಜವಸ್ಸಂತು ಬಂಧಾರೇಭಿಸ್ಸಗಾಯೋ ಯಂತಿನಾವರೇಯಂ ಸಮರ್ಯಮಾ ಸಂಭಗೋ ನಾನಿನೀಯಾತ್ ಸಂಜಾತ್ ಸತ್ಯಗಂ ಸೋಯಮಮಸ್ತು ದೇವಾ. ಪರಮಾತ್ಮನಾದಂತಹ ಶ್ರೀನಿವಾಸ ತಾನು ಆಕಾಶರಾಜನ ಮಗಳಾದಂತಹ ಪದ್ಮಾವತಿಯನ್ನು ವಿವಾಹವಾಗಲಿಕ್ಕಾಗಿ ಕುಬೇರನ ಹತ್ರ ಸಾಲವನ್ನು ಮಾಡಿದ್ನಂತೆ. ಸಾಕ್ಷಾತ್ ಮಹಾವಿಷ್ಣು ಕುಬೇರನಿಗೆ ಕೆಲಸ ಕೊಟ್ಟಿರ್ತಕ್ಕಂತಹವನೇ ಅವನು. ಆ ಕುಬೇರನ ಹತ್ರ ಸಾಲ ಮಾಡಿ ಆ ನಂತರದಲ್ಲಿ ಅವನಿಗೆ ಯಾವ ರೀತಿ ನಿನ್ನ ರಿಟರ್ನ್ಸ್ ಹೇಳಪ್ಪ ಅಂತ ಕೇಳಿದ್ನಂತೆ ಕುಬೇರ. ಯಾವ ರೀತಿ ಕೊಡ್ತೆ ಹೇಳು, ಏನಿನ ಆಧಾರ ಏನಿದೆ ಅಂತ. ಅದಕ್ಕೆ ಸ್ವಾಮಿ ಹೇಳಿದಂತೆ, ನಾನು ಕಲಿಯುಗ ಅಂತ್ಯವಾಗುವವರೆಗೂ ಸಹ ನಿನಗೆ ಬಡ್ಡಿ ಕೊಡ್ತೀನಿ, ಆ ನಂತರದಲ್ಲಿ ಅಸಲು ವಿಚಾರ ನೋಡೋಣ ಅಂತ ಹೇಳಿದ್ನಂತೆ. ಕಲಿಯುಗ 4,32,000 ವರ್ಷ ಇದೆ. ಕಲಿಯುಗ ಇರ್ತಕ್ಕಂತಹ ಪ್ರಮಾಣ ಎಷ್ಟಪ್ಪ ಅಂದ್ರೆ 4,32,000 ವರ್ಷ. 4,32,000 ವರ್ಷದಲ್ಲಿ ಇವಾಗ ಎಷ್ಟು ಕಳೆದಿದೆ ಅಂದ್ರೆ 5,000 ವರ್ಷ ಮಾತ್ರ ಕಳೆದಿದೆ ಅಷ್ಟೇ. ಬರೀ 5,000. 4,32,000ದಲ್ಲಿ 5,000 ಮಾತ್ರ ಕಳೆದಿದ್ದೀವಿ ನಾವಷ್ಟೇ. ಈ 5,000ದಲ್ಲಿ ನಾವು ಇಷ್ಟೊಂದು ಅನ್ಯಾಯ, ಇಷ್ಟೊಂದು ಅಧರ್ಮ, ಇಷ್ಟೊಂದು ಮೋಸ ಇವೆಲ್ಲ ನೋಡ್ತಾ ಇದ್ದೀವಿ. ಮುಂದೆ ಆ ಲಕ್ಷ್ಯಗಳಿಗೆ ಏನಾಗ್ಬೋದು ಅಂದ್ರೆ ನಾವೆಲ್ಲ ಯೋಚನೆ ಮಾಡ್ಬೋದು. ತಿರುಪತಿಗೆ ಹೋದ್ರೆ ದರ್ಶನವೇ ಸಿಗಲ್ಲ ನಮಗೆ. ಬೆಳಗ್ಗೆ ಒಂದೊಂದು ಸೇವೆಗೆ 1 ಕೋಟಿಯಿಂದ ಇಟ್ಕೊಂಡ್ರು ಏಕಾಂತ ಸೇವೆವರೆಗೆ ಹಲವಾರು ಸೇವೆಗಳಿದೆ. ದಿನಕ್ಕೆ 16 ಕೋಟಿ ಆಗ್ಬಿಡುತ್ತೆ. ಅಷ್ಟು ಬಡ್ಡಿ ಕಟ್ಟಬೇಕಾ ಅಂತ ಒಂದು ಸಣ್ಣ ವಿಚಾರ ನಾವೆಲ್ಲ ಯೋಚನೆ ಮಾಡಬೇಕು. ನಾವು ಇಲ್ಲೆಲ್ಲ ಇವತ್ತು ಕಲ್ಯಾಣೋತ್ಸವಕ್ಕೆ ಬಂದಿದ್ದೀವಿ. ಕಲ್ಯಾಣೋತ್ಸವಕ್ಕೆ ಬಂದಾಗ ತಮಗೆಲ್ಲ ಉಪಹಾರ ಕೊಟ್ಟರು. ಆ ಉಪಹಾರ ಕೊಟ್ಟಾಗ ಆ ಉಪಹಾರದ ತಟ್ಟೆಯಲ್ಲಿ ಯಾವುದೋ ಒಂದು ಸಣ್ಣ ಒಂದು ನೊಣ ಬಿದ್ದಿದೆ ಅಂತ ತಿಳ್ಕೊಳ್ಳಿ. ಅದು ಯಾರಾದ್ರೂ ತೋತೀರಾ? ನೀವು ತೋತೀರಾ? ಮಾತಾಡಿ. ತಗೊಳ್ಳೋದಿಲ್ವಾ? ನೊಣ ಬಿದ್ದಿದ್ದನ್ನ ನೀವು ತಗೊಳ್ಳಲ್ಲ ಅಂದ್ರೆ ಅನ್ಯಾಯವಾಗಿ ಸಂಪಾದನೆ ಮಾಡಿ ಎಲ್ಲೋ ಏನೋ ದುಡಿದು ಮೊದಲೇ ಪರ್ಸೆಂಟೇಜ್ ದೇವ್ರ ಹತ್ರ ಮಾತಾಡ್ಕೊಂಡು ನನಗೊಂದು ಕೋಟಿ ಬಂದ್ರೆ ನಿನಗೊಂದು 1,00,000 ಕೊಡ್ತೀನಿ ಅಂತ ಮಾತಾಡ್ಬಿಟ್ಟು ಆ ಕೋಟಿಲಿ 1,00,000 ತಗೊಂಡೋಗಿ ದೇವ್ರಿಗೆ ಹಾಕಿದ್ರೆ ಅದು ನೊಣ ಬಿದ್ದಿರೋ ಉಪಹಾರ ಇದ್ದಂಗೆ. ಅದು ದೇವ್ರು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ದೇವ್ರು ಮುಟ್ಟೋರು ಯಾವ್ದಪ್ಪ ಅಂದ್ರೆ ಸತ್ಯ ಮಾರ್ಗದಲ್ಲಿ ದುಡಿದಿರ್ತಕ್ಕಂತಹದ್ದನ್ನ, ನಾವು ಒಳ್ಳೆಯ ಮಾರ್ಗದಲ್ಲಿ ಸಂಪಾದನೆ ಮಾಡಿರ್ತಕ್ಕಂತಹದ್ದು ಏನಿದೆ ಅದನ್ನ ಮಾತ್ರ ಪರಮಾತ್ಮ ಸ್ವೀಕರಿಸಲಿಕ್ಕೆ ಸಾಧ್ಯವಾಗುತ್ತೆ ಹೊರತಾಗಿ ಎಲ್ಲ ತಗೊಂಡೋಗಿ ಸುಮ್ಮನೆ ಗಂಟು ಕಟ್ಬಿಟ್ಟು ನಮಗೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ ತಗೊಂಡೋಗಿ ಉಂಡಿಲಿ ಹಾಕ್ಬಿಟ್ರೆ ಅದು ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಅವನು ಕಲಿಯುಗ ಅಂತ್ಯ ಆಗೋವರೆಗೂ ಬಡ್ಡಿ ಕಟ್ಬೇಕಂತೆ. ಆ ಗುಂಡಿಲಿರೋದೆಲ್ಲ ತಗೊಳ್ಳಲ್ಲ ಪರಮಾತ್ಮ. ಆ ಉಂಡಿಯಲ್ಲಿ ಯಾವುದು ಒಳ್ಳೆ ಅಂಶ ಇದೆ ಅದನ್ನ ಮಾತ್ರ ಆರಿಸ್ಕೊಳ್ತಾನೆ.
ಒಂದು ಬಿಸ್ಲೇರಿ ನೀರು ಒಂದು ಬಾಟ್ಲಲ್ಲಿ ಇಡ್ತೀವಿ, ಇನ್ನೊಂದು ಟ್ಯಾಂಕ್ ನೀರು ಒಂದ್ ಕಡೆ ಇಡ್ತೀವಿ. ಯಾವ್ದು ತಗೊಂತೀರಿ? ಬಿಸ್ಲೇರಿ ನಮಗೆ ಬೇಕು ಅನ್ಸಿದ್ರೆ ಪರಮಾತ್ಮನ್ ಬೇಡವಾ? ಆದ್ರಿಂದ ಬಿಸ್ಲೇರಿ ಮಾತ್ರ ತಗೊಂತಾನೆ ಅವನು. ಆ ಬಿಸ್ಲೇರಿ ತಗೊಂಡು ಬಡ್ಡಿ ಕಟ್ಟಬೇಕಾದ್ರೆ ಎಷ್ಟು ದಿವಸ ಆಗುತ್ತಪ್ಪ ಅಂದ್ರೆ ಕಲಿಯುಗ ಅಂತ್ಯ ಆಗುತ್ತಂತೆ. ಆದ್ರಿಂದ ಅಂತಹ ಪರಮಾತ್ಮ ಪದ್ಮಾವತಿಯನ್ನು ವಿವಾಹವಾಗಲಿಕ್ಕಾಗಿ ತಾನು ಕುಬೇರನ ಹತ್ರ ಸಾಲವನ್ನು ಮಾಡಿದ್ದಾನೆ. ಸಾಲವನ್ನು ಮಾಡಿ ಎಲ್ಲ ಋಷಿ ಮುನಿಗಳ ಒಟ್ಟಿಗೆ ಆಕಾಶರಾಜನ ಅರಮನೆಗೆ ಬಂದಿದ್ದಾನೆ. ಅರಮನೆಗೆ ಬಂದು ಮಂಗಳ ದ್ರವ್ಯಗಳೊಂದಿಗೆ ಆ ಒಂದು ಪದ್ಮಾವತಿಯನ್ನ ತಾನು ನಿಶ್ಚಿತಾರ್ಥವನ್ನು ಮಾಡ್ತಾ ಇದ್ದಾರಂತೆ. ಗೋಕುಳಾದೇವಿಯೊಂದಿಗೆ ಸೇರಿಕೊಂಡು ಎಲ್ಲ ಋಷಿ ಮುನಿಗಳು, ಆ ಶ್ರೀನಿವಾಸನ ಎಲ್ಲ ಬಂಧುಗಳು ಎಲ್ಲರೂ ಸೇರಿ ಬಂದಿದ್ದಾರೆ. ಆ ಮಹಾಲಕ್ಷ್ಮಿಯನ್ನ ಸಾಕ್ಷಾತ್ ಪದ್ಮಾವತಿಯನ್ನ ಅಲಂಕಾರ ಮಾಡಿ ಆ ಪದ್ಮಾವತಿಗೆ ಶ್ರೀನಿವಾಸ ತಂದಿರತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ವಸ್ತುಗಳನ್ನ, ಮಂಗಳ ದ್ರವ್ಯಗಳನ್ನ, ನಾವು ಮನೆಯಲ್ಲಿ ಎಂಗೇಜ್ಮೆಂಟ್ ಮಾಡಿದ್ರೆ ಒಂದು ಹೆಣ್ಣಿಗೆ ಏನೇನು ದ್ರವ್ಯ ತಗೊಂಡೋಗಿ ಕೊಡ್ತೀವೋ ಅದೇ ರೀತಿಯಾಗಿ ಎಲ್ಲ ದ್ರವ್ಯಗಳನ್ನು ಪದ್ಮಾವತಿಗಾಗಿ ಶ್ರೀನಿವಾಸ ತಂದಿದ್ದಾನಂತೆ. ಆ ಶ್ರೀನಿವಾಸ ತಂದಿರತಕ್ಕಂತಹ ದ್ರವ್ಯಗಳನ್ನ ಹಾಡಿ ನಲಿಯುತ್ತಾ ಆ ಎಲ್ಲ ದ್ರವ್ಯಗಳನ್ನು ಲಕ್ಷ್ಮೀದೇವಿಗೆ ಅರ್ಪಣೆಯನ್ನು ಮಾಡಿ